ಇವತ್ತು ಸ್ನಾಕ್ಸ್ ಏನ್ ಮಾಡ್ತಿದ್ದೀರಾ? ಸಮೋಸ ಮಾಡೋದಿನ. ಹಾಂ ಏನಿದೆ ಪದಾರ್ಥ ಅದ್ರಲ್ಲಿ ಮಾಡ್ತಾ ಇದ್ದೀನಿ. ಮೈದಾ ಹಿಟ್ಟು, ಉಪ್ಪು, 2 ಸ್ಪೂನ್ ತುಪ್ಪ ಹಾಕಿ ಸ್ವಲ್ಪ ನೀರು ಹಾಕೊಂಡು ತಣ್ಣೀರು ಗಟ್ಟಿ ಕಲಸಿ ಇಡ್ಬೇಕಷ್ಟು. ಹೌದಾ? ಆಮೇಲೆ ಈಗ ಅಮ್ಮ ಸ್ವೀಟ್ ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾರೆ. ಸೊ ಅಮ್ಮ ಏನೇನು ಹಾಕ್ತಿದ್ದೀರಾ? ನೀರು ನೋಡಿ, ನೀರು ಹಾಕಿದ್ದಾರೆ. ನೀರು ಕಾಯಿದ ಮೇಲೆ ಸಕ್ಕರೆ ಹಾಕೋಬೇಕು. ಸೊ ನೋಡಿ ಫ್ರೆಂಡ್ಸ್, ನನಗೆ ಸಮೋಸ ಅಂದರೆ ತುಂಬ ಇಷ್ಟ. ನಮ್ಮಮ್ಮನ ಅವತ್ತಿಂದ ಕೇಳ್ತಿದ್ದೆ ಮಾಡಿಕೊಡು ಅಂತ. ಅವತ್ತಿಂದನೂ ಆಗಿರಲಿಲ್ಲ. ಸೊ ಇವತ್ತು ಅಮ್ಮ ಮಾಡಿಕೊಡ್ತಿದ್ದಾರೆ. ಹಾಂ ಅಮ್ಮ ಏನಾಗ್ತದೆ ಈಗ? ಸಕ್ಕರೆನಾ? ಓಕೆ. ಸೊ ಇವತ್ತು ಫೈನಲಿ ಟೈಮ್ ಬಂತು ನನ್ನ ಸಮೋಸ ತಿನ್ನೋ ಟೈಮ್. ಸೊ ಬನ್ನಿ, ಎಷ್ಟು ಕಲರ್ಫುಲ್ಲಾಗಿ ರೆಡಿ ಆಗ್ತಿದೆ ಪಾನಿ, ಸ್ವೀಟ್ ಪಾನಿ. ಇವಾಗ ಏನು ಹಾಕೋತಿದ್ದೀರಾ? ಕೇಸರಿ. ಅಂದರೆ ಇದು ಕಲರ್ ಬರಕ್ಕ? ಸ್ವೀಟ್ ಪಾನಿ ಆಗುತ್ತೆ. ಹೌದಾ? ಕುದ್ರೆ ಸ್ವೀಟ್ ಪಾನಿ ರೆಡಿ. ನೋಡಿ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ಈಗಲೇ ಬಾಯಲ್ಲಿ ನೀರು ಬರ್ತಿದೆ. ಕಾಣಿಸ್ತಿದ್ಯಾ? ಸೊ ನೋಡಿ, ಇಲ್ಲಿ ನಮ್ಮ ಸ್ವೀಟ್ ಪಾನಿ ರೆಡಿ ಇದೆ. ನೋಡಿ, ಇದು ಆರಿದ್ರೆ ಗಟ್ಟಿ ಆಗುತ್ತೆ. ರೆಡಿ ಇದೆ ಒಟ್ಟಿನಲ್ಲಿ ಸ್ವೀಟ್ ಪಾನಿ. ಈಗ ಅದನ್ನ ಸೈಡಿಗೆ ಎತ್ತಿಟ್ಕೊಳ್ಳಿ. ಇವಾಗ ರುಬ್ಬೋದಕ್ಕೆ ಖಾರ ಮಾಡಬೇಕಲ್ಲ, ಅದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಪುದೀನ ಸೊಪ್ಪನ್ನ ಹಾಕ್ಕೊಂಡು ಚಟ್ನಿ ಮಾಡೋದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣಸಿನ್ಕಾಯಿನ ಹಾಕೋತಿದ್ದಾರೆ. ಅದ್ರ ಜೊತೆ ಶುಂಠಿ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇದಾದ್ಮೇಲೆ ಶುಂಠಿ ಹಾಕೊಳ್ಳಿ. ಕೆಲವ್ರು ಬೆಳ್ಳುಳ್ಳಿ ಹಾಕ್ತಾರೆ, ನಾವು ಬೆಳ್ಳುಳ್ಳಿ ಯೂಸ್ ಮಾಡಲ್ಲ. ಸೊ ನಾವು ಬೆಳ್ಳುಳ್ಳಿ ಹಾಕಿಲ್ಲ. ನೀವು ಬೇಕಾದ್ರೆ ಬೆಳ್ಳುಳ್ಳಿನ ಹಾಕೋಬೋದು, ಬೆಳ್ಳುಳ್ಳಿನ ನಿಮಗೆ ಬೇಕಾದ್ರೆ. ಸೊ ನಾವು ಹಾಕಿಲ್ಲ ಬೆಳ್ಳುಳ್ಳಿ, ಹಂಗೆ ತೋರಿಸ್ತಿರೋದು. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ನೋಡಿ ಫ್ರೆಂಡ್ಸ್, ಈಗ ಸ್ವಲ್ಪ ಉಪ್ಪು ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ಪೇಸ್ಟು ಈ ರೀತಿ ಬಂದರೆ ಸಾಕು. ಈ ಥರ ಖಾರ ಇದಕ್ಕೆ ಪೇಸ್ಟ್ ಇದು. ಸೊ ಇಲ್ಲಿ ಸ್ವೀಟ್ ಆ್ಯಂಡ್ ಖಾರ. ನೋಡಿ ವಾಟ್ ಎ ಕಾಂಬಿನೇಷನ್ ಅಲ್ವಾ, ಸ್ವೀಟ್ ಆ್ಯಂಡ್ ಖಾರ. ಸೊ ಇವೆರಡನ್ನೂ ಹಚ್ಕೊ ತಿನ್ಬೋದು. ಸಮೋಸ ಸಖತ್ತಾಗಿರುತ್ತೆ, ತಿನ್ಬೋದು. ಏನೋ ತಿಂತಾರೆ, ನಾನು ಎರಡನ್ನೂ ಹಚ್ಕೊ ತಿಂತೀನಿ. ಸೊ ಬನ್ನಿ. ಈಗ ಸಮೋಸ ಒಳಗಡೆ ಆಲೂಗಡ್ಡೆ ಎಲ್ಲ ಸ್ಮ್ಯಾಶ್ ಮಾಡೋಕ್ಕೆ ಮಸಾಲೆ ಅದನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ಮಾಡ್ತಾ ಇದ್ದೀನಿ. ಎಲ್ಲ ತರಕಾರಿನೂ ಹಾಕೊಂಡು ಮಾಡ್ಬೋದು, ಬಟಾಣಿ ತರಕಾರಿಗಳು. ನಾನು ಆಲೂಗಡ್ಡೆ, ಈರುಳ್ಳಿ ಎರಡೇ ಹಾಕಿ ಅದಕ್ಕೆ ಬೇಕಾದಂಥ ಮಸಾಲೆ ಐಟಮ್ ಹಾಕಿ ಪಲ್ಯ ರೆಡಿ ಮಾಡ್ಕೊತಾ ಇದ್ದೀನಿ. ಪಲ್ಯ ರೆಡಿ ಮಾಡ್ಕೊಂಡ್ಮೇಲೆ ಒಂದು ಹೇಳ್ತೀನಿ, ಆಯಿತಾ? ಓಕೆ ಮ್ಯಾಮ್. ಅದಿದೆ ಜೀರಿಗೆ, ಧನಿಯಾ ಹಾಕ್ತಾರೆ. ಧನಿಯಾ ಹಾಕ್ತಾರಾ? ನಮ್ಗೆ ಇಷ್ಟ ಆಗಲ್ಲ. ಸೊ ನಾವು ಧನಿಯಾ ಹಾಕ್ತಿಲ್ಲ, ಧನಿಯಾ ಪುಡಿ ನಾವು ಸ್ಕಿಪ್ ಮಾಡ್ತಿದ್ದೀವಿ. ನೀವು ಬೇಕಾದ್ರೆ ಹಾಕೊಳ್ಳಿ ಧನಿಯಾ ಪುಡಿ. ಸೊ ಧನಿಯಾ ಪುಡಿ ಹಾಕೋತಿದ್ದೀವಿ. ಧನಿಯಾ ಬದಲು ಅಲ್ವಾ? ಧನಿಯಾ ಬದಲು ಧನಿಯಾ ಪುಡಿ ಹಾಕೋತಿದ್ದೀವಿ. ಗರಂ ಮಸಾಲ ಒಂದೂವರೆ ಸ್ಪೂನ್ ಗರಂ ಮಸಾಲ. ಆಯಿತಾ? ಹಾಂ, ಅಚ್ಚ ಖಾರದ ಪುಡಿ. ಈಗ ಅಮ್ಮ ಅಚ್ಚ ಖಾರದ ಪುಡಿ ಹಾಕೊಂಡು ನೋಡಿ, ಕಾಣಿಸ್ತಿದ್ಯಾ? ಉಪ್ಪು. ಸೊ ಉಪ್ಪು ಹಾಕೊಳ್ಳಿ. ಹಾಕೋಬೇಕು. ಉಪ್ಪು ಸ್ವಲ್ಪ ಬಾಡಿಸ್ಕೋಬೇಕು. ಸೊ ಏನು ಬಾಡಿಸ್ಕೋಬೇಕು ಅಂದರೆ ನೋಡಿ, ಇಲ್ಲಿ ನಾವು ಏನು ತರಕಾರಿ ಬಳಸಿದೀವಮ್ಮ? ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೀವಿ. ಈರುಳ್ಳಿ ಮತ್ತು ಆಲೂಗಡ್ಡೆ ಅಷ್ಟೇ ನಾವು ಬಳಸಿ ಮಾಡ್ತಿರೋದು. ಸಿಂಪಲಾಗಿ ಮಾಡ್ಕೋಬೋದು ಮನೇಲೆ. ನೀವು ಹೇಗೆ ಮೀನ್ಸ್ ಬೇರೆ ಕಡೆ ಹೊರಗಡೆ ತಿಂತೀವಲ್ಲ, ಸೊ ಅದಕ್ಕಿಂತ ಚೆನ್ನಾಗಿರುತ್ತೆ, ಮನೇಲೇ ಮಾಡ್ಕೋಬೋದು. ಸೊ ಆದಷ್ಟು ಮನೆಯಲ್ಲೇ ಮಾಡ್ಕೊ ತಿನ್ನೋಕ್ಕೆ ಪ್ರಯತ್ನ ಪಡಿ.
ಹೊರಗಡೆ ಜಾಸ್ತಿ ಇದು ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಸೊ ನಾವು ನಮ್ಮನ್ನೇ ಅದೇ ಫಾಲೋ ಮಾಡೋದು. ನಾವು ಹೊರಗಡೆ ಎಲ್ಲ ಜಾಸ್ತಿ ತಿನ್ನಲ್ಲ, ಮನೆಯಲ್ಲೇ ಆಗಾಗ ಮಾಡ್ಕೊತಿರ್ತೀವಿ. ನೋಡಿ ತುಂಬ ಚೆನ್ನಾಗಿ ಬರುತ್ತೆ. ನೀವು ಟ್ರೈ ಮಾಡಿ. ನಿಮ್ಮ ಮನೆಯಲ್ಲಿ ಹೇಗೆ ಬಂತು, ನಿಮ್ಮ ಮನೆಯವ್ರು ಏನಂದ್ರು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡಾಗಿದೆ. ಇದಾಗಿದೆ. ನೆಕ್ಸ್ಟ್ ಆಲೂಗಡ್ಡೆ ಫಸ್ಟು ಇದು ಹಸಿ ವಾಸನೆ ಹೋಗುವವರೆಗೂ ಹುರ್ಕೋಬೇಕಾ? ಹುರ್ಕೊಂಡಾಗಿದೆ. ಹಾಂ, ಆಫ್ ಮಾಡ್ತೀನಿ. ಸೊ ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದೆ. ಹಾಂ, ಏನಮ್ಮ ಇದು? ಮಸಾಲೆಗೆ ಆಲೂಗಡ್ಡೆ. ಆಲೂಗಡ್ಡೆ ಸ್ಮ್ಯಾಶ್ ಮಾಡಿದ್ನ. ಹಾಂ, ಅಂದರೆ ಮೊದಲೇ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ಯಾ? ಹೋಗಪ್ಪ. ಆಲೂಗಡ್ಡೆ ಸ್ಮ್ಯಾಶ್ ಮಾಡಿದ್ನಲ್ಲ. ಇಲ್ಲ. ಒಂದು ಹಾಕೋಬೇಕಾ? ನೋಡಿ, ಆಲೂಗಡ್ಡೆ ಬೇಯಿಸಿ ಸ್ಮ್ಯಾಶ್ ಮಾಡಿದ್ದೆ, ಅದನ್ನು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪಿನ ಮೇಲೆ ಹಾಕ್ಕೊಂಡು ಏನು ತರಕಾರಿ ಬಟಾಣಿ ಹಾಕೋಬೋದು, ಹಾಕ್ಕೊಳ್ಳೋದೆಲ್ಲ. ನಾನು ಬರೀ ಈರುಳ್ಳಿ ಆಲೂಗಡ್ಡೆ ಹಾಕಿ ಮಸಾಲೆದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸಮೋಸ ಒಳಗಡೆ ಸ್ಟಫಿಂಗ್ಗೆ. ಓ, ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀರಾ? ಸಿಮ್ಮಲ್ಲಿ. ಹಾಂ, ಸಿಮ್ಮಲ್ಲೇ ಬೇಯಿಸಿದ್ರೆ ಚೆನ್ನಾಗಿರುತ್ತೆ. ಹೌದಾ? ಕಾಯಿ ಇಟ್ಟಿದ್ದೀನಿ. ಸೊ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀರಾ ಇಲ್ಲಿ? ಹಿಟ್ಟು ರೆಡಿ ಮಾಡ್ಕೊಂಡು ನಾದ್ಕೊಂಡು ಮಾಡ್ತೀನಿ. ಅಮ್ಮ ಇಲ್ಲಿ ಏನು ಮಾಡ್ತಿದ್ಯಾ? ಹಿಟ್ಟು ಕಲಸಿತ್ತಿತ್ತಲ್ಲ, ರೆಡಿ ಇದೆ ನೋಡಿ. ಇವಾಗ ಇದನ್ನು ಲಟ್ಟಿಸ್ಕೋಬೇಕು ಹಿಟ್ಟು. ಹೌದಾ? ಇದನ್ನು ಇವಾಗ ತುಂಬ ತೆಳುನೂ ಇಲ್ಲ, ತುಂಬ ಮಂದಾನು ಲಟ್ಟಿಸ್ಕೋಬೇಕು. ಹೌದಾ? ಲಟ್ಟಿಸ್ಕೊತೀನಿ ನೋಡಿ. ಈ ಥರ ಲಟ್ಟಿಸ್ಕೊಂಡು ಮಧ್ಯಕ್ಕೆ ಇದನ್ನು ಕಟ್ ಮಾಡ್ಕೋಬೇಕು. ಅವ್ರು ಒಂದೊಂದು ಥರ ಶೇಪಲ್ಲಿ ಮಾಡ್ತಾರೆ. ಹೌದಾ? ಒಂದೊಂದು ಥರ ಅದನ್ನ ಡಿಸೈನ್ ಯಾವ ಥರ ಮಾಡೋದು ಅಂದರೆ ಒಂದೊಂದು ಥರ ಒಬ್ಬೊಬ್ರು ಮಾಡ್ತಾರೆ. ಈಗ ಕಟ್ ಮಾಡಿದ್ಮೇಲೆ ಸೈಡ್ಗೆ ಒಂಚೂರು ನೀರು ಹಾಕ್ಕೊಂಡು ಇದನ್ನು ಹಿಂಗೆ ಇದು ಮಾಡಿಕೊಂಡು ಫೋಲ್ಡ್ ಮಾಡ್ಕೋಬೇಕು. ಮಾಡಿಬಿಟ್ಟು ಪ್ರೆಸ್ ಮಾಡ್ಬೇಕು. ಅಂದರೆ ಅದು ಬಿಟ್ಕೋಬಾರ್ದು ಅಂತ. ಒಂಚೂರು ನೀರು ಹಾಕ್ಕೊಂಡು ಇದು ನೀಟಾಗಿ ಪ್ರೆಸ್ ಮಾಡಿಕೊಂಡ್ರೆ ಅವಾಗ ಅದು ಓಪನ್ ಆಗಲ್ಲ. ಆಯಿತಾ? ಈ ಥರ ಮಾಡಿಕೊಂಡು ಅಲ್ಲಿ ಫಿಲ್ಲಿಂಗ್ ಹಾಕೋಬೇಕಾ? ಸೊ ಇಲ್ಲಿ ಫಿಲ್ಲಿಂಗ್ ರೆಡಿ ಇದೆ. ಈಗ ಫಿಲ್ಲಿಂಗ್ ಮಾಡ್ಕೊಳ ಸಮಯ. ಸೊ ತುಂಬ ಹಾಕ್ಬೇಡಿ ಫಿಲ್ಲಿಂಗು, ತುಂಬ ಹಾಕಬಾರ್ದು ಫಿಲ್ಲಿಂಗ್. ಸೊ ನೋಡಿ, ಸ್ವಲ್ಪ ಸ್ವಲ್ಪನೇ ನಾವು ಈ ಥರ ಫಿಲ್ಲಿಂಗ್ ಮಾಡ್ಕೋಬೇಕು. ಇದು ಈಗ ಆಯಿಲ್ಗೆ ಹಾಕೋಕ್ಕೆ ರೆಡಿ ಇದೆ, ಎಣ್ಣೆಗೆ ಹಾಕೋಕ್ಕೆ ರೆಡಿ ಇದೆ. ನೋಡಿ, ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ. ನೋಡಿ, ಈ ಥರ ಸ್ಟೆಫಿಂಗ್ ಮಾಡಿ ಇಟ್ಕೋಬೇಕು. ಸೊ ಇದು ಎಣ್ಣೆಗೆ ಹಾಕೋಕ್ಕೆ ರೆಡಿ ಆಗಿದೆ. ಎಣ್ಣೆ ಸಿಮ್ಮಲ್ಲಿ ಕಾಯಿಸಿದ್ದೀನಿ, ರೆಡಿ ಇದೆ. ಸಿಮ್ಮಲ್ಲೇ ಬೇಯಿಸ್ಬೇಕು. ನೋಡಿ ಈಗ ಇದೇ ರೀತಿ ಎಲ್ಲ ಸಮೋಸಗಳನ್ನು ಹಾಕೊಳ್ಳೋಣ. ನೋಡಿ, ಇಲ್ಲಿ ನಾವು ಸಮೋಸ ಪ್ರಿಪೇರ್ ಮಾಡ್ತಿದ್ರೆ ಇವಳು ನೋಡಿ ನಮ್ಮ ಕೈಗೆ ಅಡುಗೆ ಮನೆಯಲ್ಲೇ ಬಂದು ಕೂತ್ಬಿಟ್ಟಿದ್ದಾಳೆ, ಹೋಗ್ತಾನೆ ಇಲ್ಲ. ಏನು ಬೇಕು ಅಂತ ಕೇಳಿದ್ರೆ ಏನೂ ಆನ್ಸರು ಮಾಡ್ತಿಲ್ಲ. ನೋಡಿ 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 ಹಿಂಗೆ ಆಡ್ತಿದ್ದಾಳೆ. ಸೊ ನೋಡೋದಲ್ಲ ಫ್ರೆಂಡ್ಸ್, ಇಷ್ಟು ಬ್ಯೂಟಿಫುಲ್ ಆಗಿರೋ ಸಮೋಸ ರೆಡಿ ಆಯಿತು. ಸೊ ಇದನ್ನು ಖಾರ ಚಟ್ನಿ, ಸಿಹಿ ಚಟ್ನಿ ಜೊತೆ ತಿನ್ಬೋದು. ಸೊ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮಾತ್ರ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇನ್ನೂ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು, ಬಾಯ್.